ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಗೊತ್ತಿರಬಹುದು, ವರ್ಷಗಳ ಹಿಂದೆ ವಿಜಯೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದಾಗ ಬಿಜೆಪಿಯ ಮಲ್ಲೇಶ್ವರಂ ಕಚೇರಿ ಅಲ್ಲಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಂದಿದ್ರು. ಆದರೆ ಕಾರ್ಯಕ್ರಮದ ಹತ್ತಿರ ಹೋಗಲಿಲ್ಲ. ಅವರ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಕಾರಲ್ಲಿ ಕೂತು ಹೋದ್ರು. ಟೀ ಕುಡಿಯೋಕೆ ಅಂತ ಹೇಳಿದ್ರು. ಅಲ್ಲಿಂದ ಶುರುವಾಗಿತ್ತು ಒಂದು ರೀತಿಯಲ್ಲಿ ಅಸಮಾಧಾನ. ಆ ಸಂದರ್ಭದಲ್ಲಿ ಸಿಟಿ ರವಿ ಅವರು ಕೂಡ ಕೆಲವು ಅಸಮಾಧಾನ ವ್ಯಕ್ತಪಡಿಸಿದ್ರು. ಆದರೆ ಮತ್ತೆಲ್ಲವೂ ಸರಿಯಾಯಿತು. ದಿನಗಳಂತೆ ಇವರಿಬ್ಬರ ನಡುವೆ ಒಂದು ಕಡೆ ವಿಜೇಂದ್ರ ಬಣ, ಮತ್ತೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಣ ಯಾವ ರೀತಿ ಒಬ್ಬರಿಗೊಬ್ರು ಕಚ್ಚಾಡ್ಕೋತಾ ಇದ್ರು ಅಂತಂದ್ರೆ, ನಾನು ಜಗ್ಗೋ ಬಗ್ಗೋ ಮಗ ಅಲ್ಲ ಇದೀನಿ, ನಾನು ಯಾರಿಗೂ ಹೆದರಲ್ಲ ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಕೋಪವನ್ನು ಪ್ರದರ್ಶನ ಮಾಡ್ತಾನೆ ಇದ್ರು. ಯಡಿಯೂರಪ್ಪ ವಿರುದ್ಧ ಮಾತಾಡ್ತಾ ಇದ್ರು, ವಿಜೇಂದ್ರ ವಿರುದ್ಧ ಮಾತಾಡ್ತಾ ಇದ್ರು. ಕೊನೆಗೆ ಮುಖ್ಯಮಂತ್ರಿ, ಕೊನೆಗೆ ರಾಜ್ಯಾಧ್ಯಕ್ಷ ಪಟ್ಟ ಬದಲಾಗಬೇಕು, ನಾನು ಬೇಕಾಗಿಲ್ಲ, ಆದ್ರೆ ವಿಜೇಂದ್ರ ಬೇಡ ಅನ್ನೋದನ್ನ ಸಾರಾ ಸಗಟಾಗಿ ನೇರವಾಗಿ ಹೇಳ್ತಾ ಇದ್ರು. ಈ ಸಂದರ್ಭದಲ್ಲಿ ಮತ್ತೊಂದು ಕಡೆ ರೇಣುಕಾಚಾರ್ಯ ಮಾತ್ರ ವಿಜೇಂದ್ರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ರು. ಯಾವ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಅಂತಂದ್ರೆ, ಶೋಕಾಸ್ ನೋಟಿಸ್ ಕೊಡಲಾಯ್ತು, ನನಗೆ ಬಂದಿಲ್ಲ ರೀ, ನಾನು ಉತ್ತರ ಕೊಡೋನೆ, ಎಲ್ಲ ಕೊಡ್ತೀನಿ. ಕೊನೆಗೂ ಇವತ್ತು ಬಿಜೆಪಿ ಹೈಕಮಾಂಡ್ ಶಿಸ್ತು ಸಮಿತಿ ಒಂದು ನೋಟಿಸ್ ನೀಡಿದೆ. ಆ ನೋಟಿಸ್ ಪ್ರಕಾರ 6 ವರ್ಷಗಳ ಕಾಲ ಯತ್ನಾಳ್ ಬಿಜೆಪಿಯಿಂದ ಹೊರಕ್ಕೆ. ಆದರೆ ಇದು 2ನೇ ಬಾರಿ ಬಿಜೆಪಿಯಿಂದ ಹೊರಕ್ಕೆ ಹಾಕ್ತಾ ಇರೋದು ಯತ್ನಾಳ್ ಅವರನ್ನ. ಒಂದು ಬಾರಿ ಸ್ವತಃ ಯತ್ನಾಳ್ ಅವರೇ ಬಿಜೆಪಿಯಿಂದ ಹೊರಕ್ಕೋಗಿ ಜೆಡಿಎಸ್ಗೆ ಹೋಗಿದ್ರು, ಆದ್ರೆ ಅಲ್ಲಿ ಗೆಲ್ಲೋಕ್ಕಾಗಿಲ್ಲ. 2ನೇ ಬಾರಿ ಟಿಕೆಟ್ ಸಿಗದೇ ಇದ್ದಾಗ 2015ರಲ್ಲಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲ್ತಾರೆ. ಆಗ ಅವರು 2018ರಲ್ಲಿ ಮತ್ತೆ ಬಿಜೆಪಿಗೆ ಜಾಯಿನ್ ಆಗ್ತಾರೆ. 2ನೇ ಬಾರಿ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ. ಉತ್ತರ ಕರ್ನಾಟಕದ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಯಿಂದ ಬಿಜೆಪಿಯಲ್ಲಿ ಎಲ್ಲ ಸರಿಯಾಗತ್ತಾ ಅಥವಾ ಮತ್ತೆ ಸಮಸ್ಯೆ ತಲೆದೋರುತ್ತಾ? ಒಂದು ವಿಶೇಷವಾದಂತಹ ರಿಪೋರ್ಟ್ ನಿಮ್ಮ ಮುಂದೆ. ಇಂದು ಫೈರ್ ಬ್ರ್ಯಾಂಡ್ ಬಿಜೆಪಿಯ ರೆಬಲ್ ಹುಲಿ, ಇದ್ದದನ್ನ ಇದ್ದ ಹಾಗೆ ಮಾತಾಡೋ ನಾಯಕ, ಯಾರ ಮುಲಾಜು ನೋಡದ ಶಾಸಕ, ಯಡಿಯೂರಪ್ಪ ವಿರುದ್ಧವೇ ತಿರುಗಿ ಬಿದ್ದಿದ್ದ ಭೂಪ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಬಂಡಾಯದ ಬಾವುಟ ಹಾರಿಸಿದ್ದ ಯತ್ನಾಳ್ಗೆ ಹೈಕಮಾಂಡ್ ಬಿಗ್ ಶಾಕ್ ಕೊಟ್ಟಿದೆ. ಮುಟ್ಟಿ ನೋಡಿಕೊಳ್ಳುವಂತಹ ಪೆಟ್ಟು ಕೊಟ್ಟಿದೆ. ಬಣ ಬಡಿದಾಟದಲ್ಲಿ ಗೆದ್ದ ವಿಜಯೇಂದ್ರ. ಬಿಜೆಪಿಯಿಂದ 6 ವರ್ಷ ಯತ್ನಾಳ್ ಔಟ್. ನಿಜ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಂಡಾಯದ ಬಾವುಟವನ್ನ ಹಾರಿಸಿದ್ರು. ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರರನ್ನ ಕೆಳಗಿಳಿಸಲು ಸಮರ ಸಾರಿದ್ರು. ಇದಕ್ಕಾಗಿ ಬಂಡಾಯ ನಾಯಕರನ್ನ ಒಗ್ಗೂಡಿಸ್ತಾ ಇದ್ದ ಯತ್ನಾಳ್ರನ್ನೇ ಬಿಜೆಪಿ ಉಚ್ಚಾಟನೆ ಮಾಡಿದೆ. ಬಿಜೆಪಿ ಪ್ರಾಥಮಿಕ ಸದಸ್ಯತ್ವದಿಂದ ಹಿಂದೂ ಹುಲಿಯನ್ನ 6 ವರ್ಷ ಉಚ್ಚಾಟಿಸಿ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಆದೇಶಿಸಿದೆ. ಸತ್ಯವಂತರಿಗೆ ಇದು ಕಾಲವಲ್ಲ. ಬಿಜೆಪಿ ಕ್ರಮಕ್ಕೆ ಶಾಸಕ ಯತ್ನಾಳ್ ಬೇಸರ. ಬಿಜೆಪಿ ಕ್ರಮಕ್ಕೆ ಶಾಸಕ ಯತ್ನಾಳ್ ಕೆರಳಿ ಕೆಂಡವಾಗಿದ್ದಾರೆ. ಸತ್ಯವಂತರಿಗೆ ಇದು ಕಾಲವಲ್ಲ ಅಂತ ಟ್ವೀಟ್ ಮಾಡಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸತ್ಯವಂತರಿಗಿದು ಕಾಲವಲ್ಲ. ಭ್ರಷ್ಟಾಚಾರ, ಕುಟುಂಬ ರಾಜಕಾರಣದ ವಿರುದ್ಧ ಮಾತನಾಡಿದ್ದಕ್ಕೆ ಶಿಕ್ಷೆಯಾಗಿದೆ. ಹಿಂದುತ್ವ ಪರ ಮಾತನಾಡಿದ್ರೆ ಉಚ್ಚಾಟನೆ ಮಾಡ್ತಾರೆ. ಸತ್ಯವಂತರಿಗಿದು ಕಾಲವಲ್ಲ. ಯತ್ನಾಳ್ ಉಚ್ಚಾಟನೆಯನ್ನ ಸಂಭ್ರಮಿಸಲ್ಲ. ಇದು ದುರದೃಷ್ಟಕರ ಎಂದ ವಿಜಯೇಂದ್ರ. ನಾನೆಂದು ಯತ್ನಾಳ್ ವಿರುದ್ಧ ದೂರು ಕೊಟ್ಟಿಲ್ಲ. ಶಿಸ್ತು ಕ್ರಮವನ್ನ ನಾನು ಸಂಭ್ರಮಿಸಲ್ಲ. ಇದು ದುರದೃಷ್ಟಕರ. ವಿಜಯಪುರದ ಯತ್ನಾಳ್ ಕಚೇರಿ ಖಾಲಿ. ಶಾಸಕ ಯತ್ನಾಳ್ ಉಚ್ಚಾಟನೆಯ ಬೆನ್ನಲ್ಲೇ ವಿಜಯಪುರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಕಚೇರಿ ಖಾಲಿ ಹೊಡಿತಾ ಇದೆ. ವಿಜಯಪುರದಲ್ಲಿ ರಾಜೀನಾಮೆ ಪರ್ವ ಶುರು. ಬಿಜೆಪಿಯಿಂದ ಶಾಸಕ ಯತ್ನಾಳ್ರನ್ನ ಉಚ್ಚಾಟನೆ ಮಾಡ್ತಾ ಇದ್ದಂತೆ ವಿಜಯಪುರದಲ್ಲಿ ರಾಜೀನಾಮೆಯ ಪರ್ವ ಶುರುವಾಗಿದೆ. ಬಿಜೆಪಿ ನಗರ ಒಬಿಸಿ ಮೋರ್ಚಾ ಸ್ಥಾನಕ್ಕೆ ಭೀಮು ಮಾಶ್ಯಾಳ ರಾಜೀನಾಮೆಯನ್ನ ನೀಡಿದ್ದಾರೆ. ಶಾಸಕ ಸ್ಥಾನದಿಂದ ಅನರ್ಹರಾಗ್ತಾರ ಯತ್ನಾಳ್. ಬಿಜೆಪಿಯಿಂದ ಶಾಸಕ ಯತ್ನಾಳ್ ಉಚ್ಚಾಟನೆಯೇನೋ ಆಗಿದೆ. ಹಾಗಾದ್ರೆ ಶಾಸಕ ಸ್ಥಾನದಿಂದ ಬಸನಗೌಡ ಪಾಟೀಲ್ ಅನರ್ಹರಾಗ್ತಾರ ಎಂಬ ಪ್ರಶ್ನೆ ಮೂಡುತ್ತೆ. ಅದಕ್ಕೆ ಉತ್ತರವನ್ನ ನಾವು ನೀಡ್ತೀವಿ. ಉಚ್ಚಾಟನೆಯಿಂದ ಯತ್ನಾಳ್ಗೆ ಸಮಸ್ಯೆ ಆಗಲ್ಲ.
ಸ್ವತಂತ್ರ ಶಾಸಕರಾಗಿ ಮುಂದುವರಿತಾರೆ. ಆದರೆ ಪಕ್ಷದ ಅಧೀನಕ್ಕೆ ಒಳಪಡೋದಿಲ್ಲ. ಪಕ್ಷದ ಜವಾಬ್ದಾರಿ ಕೂಡ ಸಿಗೋದಿಲ್ಲ. ಪಕ್ಷದ ಚಿಹ್ನೆಯಲ್ಲಿ ಯಾವ ಕೆಲಸವನ್ನ ಕೂಡ ಮಾಡುವಂತಿಲ್ಲ. ಪಕ್ಷ ಸಂಘಟನೆ ಸಭೆಯನ್ನ ಕರೆಯುವಂತಿಲ್ಲ. ಕೇವಲ ಕ್ಷೇತ್ರಕ್ಕೆ ಮಾತ್ರ ಸೀಮಿತರಾಗಿರ್ತಾರೆ ಯತ್ನಾಳ್. ಮುಂದಿನ ಎಲೆಕ್ಷನ್ನಲ್ಲಿ ಬಿಜೆಪಿ ಟಿಕೆಟ್ ಕೂಡ ಸಿಗಲ್ಲ. ಒಟ್ಟಾರೆ 6 ವರ್ಷಗಳ ಕಾಲ ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆಯಾಗಿದ್ದಾರೆ. ಶಾಸಕ ಸ್ಥಾನದಲ್ಲಿ ಯತ್ನಾಳ್ ಸ್ವತಂತ್ರವಾಗಿ ಮುಂದುವರಿಯಬಹುದು. ಬೇಡವಾದರೆ ರಾಜೀನಾಮೆಯನ್ನ ನೀಡಬಹುದು. ಮತ್ತೆ ಪಕ್ಷೇತರರಾಗಿ ಚುನಾವಣೆಯಿಂದ ಸ್ಪರ್ಧಿಸಬಹುದು. ಆದ್ರೆ ಹಿಂದೂ ಫೈರ್ ಬ್ರ್ಯಾಂಡ್ ಈಗೇನ್ ಮಾಡ್ತಾರೆ ಅನ್ನೋದೇ ಸಸ್ಪೆನ್ಸ್ ಸಸ್ಪೆನ್ಸ್ ಸಸ್ಪೆನ್ಸ್. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬ್ಯಾಕ್ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಗೊತ್ತಿರಬಹುದು, ವರ್ಷಗಳ ಹಿಂದೆ ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದಾಗ ಬಿಜೆಪಿಯ ಮಲ್ಲೇಶ್ವರಂ ಕಚೇರಿ ಅಲ್ಲಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಂದಿದ್ರು. ಆದರೆ ಕಾರ್ಯಕ್ರಮದ ಹತ್ತಿರ ಹೋಗಲಿಲ್ಲ. ಅವರ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಕಾರಲ್ಲಿ ಕೂತು ಹೋದ್ರು. ಟೀ ಕುಡಿಯೋಕೆ ಅಂತ ಹೇಳಿದ್ರು. ಅಲ್ಲಿಂದ ಶುರುವಾಗಿತ್ತು ಒಂದು ರೀತಿಯಲ್ಲಿ ಅಸಮಾಧಾನ. ಆ ಸಂದರ್ಭದಲ್ಲಿ ಸಿಟಿ ರವಿ ಅವರು ಕೂಡ ಕೆಲವು ಅಸಮಾಧಾನ ವ್ಯಕ್ತಪಡಿಸಿದ್ರು. ಆದರೆ ಮತ್ತೆಲ್ಲವೂ ಸರಿಯಾಯಿತು. ದಿನಗಳಂತೆ ಇವರಿಬ್ಬರ ನಡುವೆ ಒಂದು ಕಡೆ ವಿಜೇಂದ್ರ ಬಣ, ಮತ್ತೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಣ ಯಾವ ರೀತಿ ಒಬ್ಬರಿಗೊಬ್ರು ಕಚ್ಚಾಡ್ಕೋತಾ ಇದ್ರು ಅಂತಂದ್ರೆ, ನಾನು ಜಗ್ಗೋ ಬಗ್ಗೋ ಮಗ ಅಲ್ಲ ಇದೀನಿ, ನಾನು ಯಾರಿಗೂ ಹೆದರಲ್ಲ ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಕೋಪವನ್ನು ಪ್ರದರ್ಶನ ಮಾಡ್ತಾನೆ ಇದ್ರು. ಯಡಿಯೂರಪ್ಪ ವಿರುದ್ಧ ಮಾತಾಡ್ತಾ ಇದ್ರು, ವಿಜೇಂದ್ರ ವಿರುದ್ಧ ಮಾತಾಡ್ತಾ ಇದ್ರು. ಕೊನೆಗೆ ರಾಜ್ಯಾಧ್ಯಕ್ಷ ಪಟ್ಟ ಬದಲಾಗಬೇಕು, ನಾನು ಬೇಕಾಗಿಲ್ಲ, ಆದ್ರೆ ವಿಜೇಂದ್ರ ಬೇಡ ಅನ್ನೋದನ್ನ ಸಾರಾ ಸಗಟಾಗಿ ನೇರವಾಗಿ ಹೇಳ್ತಾ ಇದ್ರು. ಈ ಸಂದರ್ಭದಲ್ಲಿ ಮತ್ತೊಂದು ಕಡೆ ರೇಣುಕಾಚಾರ್ಯ ಮಾತ್ರ ವಿಜೇಂದ್ರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ರು. ಯಾವ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಅಂತಂದ್ರೆ, ಶೋಕಾಸ್ ನೋಟಿಸ್ ಕೊಡಲಾಯ್ತು. ನನಗೆ ಬಂದಿಲ್ಲ ರೀ, ನಾನು ಉತ್ತರ ಕೊಡೋನೆ, ಎಲ್ಲ ಕೊಡ್ತೀನಿ. ಕೊನೆಗೂ ಇವತ್ತು ಬಿಜೆಪಿ ಹೈಕಮಾಂಡ್ ಶಿಸ್ತು ಸಮಿತಿ ಒಂದು ನೋಟಿಸ್ ನೀಡಿದೆ. ಆ ನೋಟಿಸ್ ಪ್ರಕಾರ 6 ವರ್ಷಗಳ ಕಾಲ ಯತ್ನಾಳ್ ಬಿಜೆಪಿಯಿಂದ ಹೊರಕ್ಕೆ. ಆದರೆ ಇದು 2ನೇ ಬಾರಿ ಬಿಜೆಪಿಯಿಂದ ಹೊರಕ್ಕೆ ಹಾಕ್ತಾ ಇರೋದು ಯತ್ನಾಳ್ ಅವರನ್ನ. ಒಂದು ಬಾರಿ ಸ್ವತಃ ಯತ್ನಾಳ್ ಅವರೇ ಬಿಜೆಪಿಯಿಂದ ಹೊರಕ್ಕೋಗಿ ಜೆಡಿಎಸ್ಗೆ ಹೋಗಿದ್ರು. ಆದ್ರೆ ಅಲ್ಲಿ ಗೆಲ್ಲೋಕ್ಕಾಗಿಲ್ಲ. 2ನೇ ಬಾರಿ ಟಿಕೆಟ್ ಸಿಗದೇ ಇದ್ದಾಗ 2015ರಲ್ಲಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲ್ತಾರೆ. ಆಗ ಅವರು 2018ರಲ್ಲಿ ಮತ್ತೆ ಬಿಜೆಪಿಗೆ ಜಾಯಿನ್ ಆಗ್ತಾರೆ. 2ನೇ ಬಾರಿ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ. ಉತ್ತರ ಕರ್ನಾಟಕದ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಯಿಂದ ಬಿಜೆಪಿಯಲ್ಲಿ ಎಲ್ಲ ಸರಿಯಾಗತ್ತಾ ಅಥವಾ ಮತ್ತೆ ಸಮಸ್ಯೆ ತಲೆದೋರುತ್ತಾ? ಒಂದು ವಿಶೇಷವಾದಂತಹ ರಿಪೋರ್ಟ್ ನಿಮ್ಮ ಮುಂದೆ. ಇಂದು